ಭಾರತದಲ್ಲಿ ತೈಲ ಬಿಕ್ಕಟ್ಟು ಮುಂದಿಟ್ಟುಕೊಂಡು ಕೇಂದ್ರದ ವಿರುದ್ಧ ವಿಪಕ್ಷಗಳು ಪ್ರತಿಭಟನೆಯನ್ನ ನಡೆಸಿದ್ವು. ಸಂಸತ್ ಆವರಣದಲ್ಲಿ ನಡೆದ ವಿಪಕ್ಷಗಳ ಪ್ರತಿಭಟನೆಯ ವೇಳೆ ಪ್ರಧಾನಿ ಮೋದಿ ವಿರುದ್ಧ ರಾಹುಲ್ ಗಾಂಧಿ ವಾಗ್ದಾಳಿಯನ್ನ ನಡೆಸಿದ್ರು. ಅನಿಲ ಕೊರತೆ ಸಂಬಂಧ ದೇಶದ ಜನ ಭಯಭೀತರಾಗಬೇಡಿ ಅಂತ ಹೇಳುವ ಪ್ರಧಾನಿ ನರೇಂದ್ರ ಮೋದಿ ವಿವಿಧ ಕಾರಣಗಳಿಂದಾಗಿ ಭಯಗೊಂಡಿದ್ದಾರೆ ಅಂತ ಟೀಕಿಸಿದ್ದಾರೆ. ಮೋದಿ ಅವರಿಗೆ ಎಲ್ಪಿಜಿ ಭಯ ಇಲ್ಲ, ಬದಲಾಗಿ ಎಪ್ಸ್ಟೀನ್ ಫೈಲ್ಸ್ ವಿಷಯ ಹಾಗೂ ಅಮೆರಿಕದಲ್ಲಿನ ಅದಾನಿ ಪ್ರಕರಣದಿಂದಾಗಿ ಪ್ರಧಾನಿ ಭಯಭೀತರಾಗಿದ್ದಾರೆ. ಹೀಗಾಗಿ ಲೋಕಸಭೆ ಅಧಿವೇಶನಕ್ಕೆ ಬರ್ತಾ ಇಲ್ಲ ಅಂತ ರಾಹುಲ್ ಗಾಂಧಿ ಆರೋಪಿಸಿದರು. ಮಧ್ಯಪ್ರಾಚ್ಯದಲ್ಲಿ ಉಂಟಾಗಿರುವ ಬಿಕ್ಕಟ್ಟಿನಿಂದ ಇಂಧನ ಪೂರೈಕೆಗೆ ಅಡಚಣೆ ಆಗ್ತಾ ಇರೋದ್ರಿಂದ ಇಂದಿನಿಂದ ಏರ್ ಇಂಡಿಯಾ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ವಿಮಾನಗಳ ಟಿಕೆಟ್ ದರ ಏರಿಕೆ ಮಾಡಲಾಗಿದೆ. ಏರ್ ಇಂಡಿಯಾ 3 ಹಂತದಲ್ಲಿ ಟಿಕೆಟ್ ದರ ಹೆಚ್ಚಳ ಮಾಡ್ತಾ ಇದ್ದು, ದೇಶೀಯ ಹಾಗೂ ಸಾರ್ಕ್ ದೇಶಗಳ ಮಾರ್ಗಗಳಲ್ಲಿ ಟಿಕೆಟ್ ದರ $399 ಹೆಚ್ಚುವರಿಯಾಗಿ ಪಾವತಿ ಮಾಡಬೇಕಿದೆ. ಇನ್ನು ಪಶ್ಚಿಮ ಏಷ್ಯಾ ಮಾರ್ಗಗಳಲ್ಲಿ $10 ಏರಿಕೆಯಾಗಿದ್ದರೆ ಆಗ್ನೇಯ ಏಷ್ಯಾ ಸಂಚಾರದಲ್ಲಿ $20 ಹಾಗೂ ಆಫ್ರಿಕಾ ಮಾರ್ಗಗಳಲ್ಲಿ $30 ಏರಿಕೆ ಮಾಡಲಾಗಿದೆ. ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ನಿಂದ ಭಾರತದಲ್ಲಿ ತೈಲ ಸಮಸ್ಯೆ ಉಂಟಾಗುವಂತೆ ಆಗಿದೆ. ದೇಗುಲಗಳು, ಹೋಟೆಲ್, ಪಿಜಿಗಳ ಬಳಿಕ ಇದೀಗ ಇಂದಿರಾ ಕ್ಯಾಂಟೀನ್ಗೂ ಎಲ್ಪಿಜಿ ಗ್ಯಾಸ್ ಕೊರತೆ ಸಂಕಷ್ಟ ತಂದೊಡ್ಡಿದೆ. ಇಂದಿರಾ ಕ್ಯಾಂಟೀನ್ನಲ್ಲಿ ಅಡುಗೆಗೆ ಸಮರ್ಪಕ ಗ್ಯಾಸ್ ಪೂರೈಕೆ ಆಗದೆ ಕ್ಲೋಸ್ ಮಾಡುವ ಆತಂಕ ಎದುರಾಗಿದೆ. ಸಮರ್ಪಕವಾಗಿ ಗ್ಯಾಸ್ ಪೂರೈಕೆ ಆಗದೆ ಹೋದರೆ 2 ದಿನದಲ್ಲಿ ಇಂದಿರಾ ಕ್ಯಾಂಟೀನ್ ಬಂದ್ ಆಗುವ ಸಾಧ್ಯತೆ ಇದೆ. ಗುತ್ತಿಗೆದಾರರು ನಗರ ಪಾಲಿಕೆಗಳ ಬಳಿ ಸಮಸ್ಯೆಯನ್ನ ತೋಡ್ಕೊಂಡಿದ್ದಾರೆ. ಗ್ಯಾಸ್ ಸಮಸ್ಯೆ ಬಗೆಹರಿಸುವಂತೆ ಗುತ್ತಿಗೆ ಕಂಪನಿಗಳು ಜಿಬಿಎಗೆ ಪತ್ರ ಬರೆದಿದ್ದು, ಮಧ್ಯಪ್ರವೇಶಿಸಿ ಕ್ಯಾಂಟೀನ್ಗೆ ಆಹಾರ ಪೂರೈಸಲು ಅಗತ್ಯ ಕ್ರಮ ವಹಿಸುವಂತೆ ಮನವಿ ಮಾಡಿದ್ದಾರೆ. ವಾಣಿಜ್ಯ ಗ್ಯಾಸ್ ಸಿಗದೆ ಹೋಟೆಲ್ಗಳು ಹಾಗೂ ಪಿಜಿಗಳಲ್ಲಿ ಸಂಕಷ್ಟ ಎದುರಾಗಿದೆ. ಇದರ ಬೆನ್ನಲ್ಲೇ ಆಯಿಲ್ ಅಂಗಡಿಗಳು ಬಂದ್ ಆಗುವ ಸಾಧ್ಯತೆ ಇದೆ. ಮಧ್ಯಪ್ರಾಚ್ಯ ಯುದ್ಧದ ಹಿನ್ನೆಲೆ ಕಳೆದ 1 ವಾರದಿಂದ ಅಡುಗೆ ಎಣ್ಣೆ ಸಪ್ಲೈ ಆಗ್ತಾ ಇಲ್ಲ. 100 ರಿಂದ 200 ಬಾಕ್ಸ್ ಬುಕ್ ಮಾಡಿದ್ರೆ ಕೇವಲ 50 ಬಾಕ್ಸ್ ಕಳುಹಿಸಿದ್ದಾರೆ. ಏಜೆಂಟ್ಗಳನ್ನ ಕೇಳಿದ್ರೆ ಸಪ್ಲೈ ಆಗ್ತಿಲ್ಲ, ಹೀಗಾಗಿ ಹೆಚ್ಚು ಬಾಕ್ಸ್ ನೀಡೋದಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಇದರ ನಡುವೆ 8 ರಿಂದ 10 ರೂಪಾಯಿ ದರ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ತುಂಬಾ ಸಮಸ್ಯೆ ಆಗ್ತಿದೆ ಅಂತ ಆಯಿಲ್ ಅಂಗಡಿಗಳು ಮಾಲೀಕರು ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಅಡುಗೆ ಅನಿಲ ಬೆಲೆ ಏರಿಕೆ ಖಂಡಿಸಿ ತುಮಕೂರಿನಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪ್ರತಿಭಟನೆ ನಡೆಸಿದೆ. ತುಮಕೂರು ನಗರದ ಟೌನ್ ಹಾಲ್ ಬಳಿ ಜಮಾಯಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ಕೇಂದ್ರ ಸರ್ಕಾರ ಸಮರ್ಪಕವಾಗಿ ಗ್ಯಾಸ್ ಪೂರೈಕೆ ಮಾಡ್ತಾ ಇಲ್ಲ, ಏಕಾಏಕಿ ಬೆಲೆ ಏರಿಕೆ ಮಾಡಿ ಜನರಿಗೆ ಸಂಕಷ್ಟ ತಂದೊಡ್ಡಿದೆ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಮಧ್ಯಪ್ರಾಚ್ಯ ದೇಶದಲ್ಲಿ ಯುದ್ಧದ ಹಿನ್ನೆಲೆ ರಾಯಚೂರಿನಲ್ಲಿ ಆಟೋ ಗ್ಯಾಸ್ಗಾಗಿ ಚಾಲಕರು ಪರದಾಟ ನಡೆಸುತ್ತಿದ್ದಾರೆ. ಒಂದೆಡೆ ಆಟೋಗಳಿಗೆ ತುಂಬುವ ಎಲ್ಪಿಜಿ ಗ್ಯಾಸ್ ದರ ಏರಿಕೆ, ಮತ್ತೊಂದು ಕಡೆ ಗ್ಯಾಸ್ ಸಿಗದೆ ಪರದಾಡುವಂತಾಗಿದೆ. ಗ್ಯಾಸ್ ಬಂಕ್ನಲ್ಲಿ ಯುದ್ಧದ ಕುರಿತು ಬ್ಯಾನರ್ ಹಾಕಲಾಗಿದೆ. ಯುದ್ಧದಿಂದ ತಾತ್ಕಾಲಿಕವಾಗಿ ಎಲ್ಪಿಜಿ ಕೊರತೆಯಾಗಿದೆ ಅಂತ ಬ್ಯಾನರ್ ಅಳವಡಿಸಿದ್ದಾರೆ. ಬೇಡಿಕೆಗೆ ತಕ್ಕಂತೆ ಗ್ಯಾಸ್ ಸಿಗದೆ ಆಟೋ ಚಾಲಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಗ್ಯಾಸ್ ಬರೋವಲ್ದು ನಡೆದ್ರೆ ಇವತ್ತು 1 ದಿವಸ ನಡೀತದ, ನಾಳಿಂದ ಸಿಗಲ್ಲ. 10 ಟನ್ ಬರೋದು 1 ಟನ್ನು ಕೊಟ್ಟರೆ ಆಟೋ ಚಾಲಕರು ಹೆಂಗೆ ಜೀವನ ನಡೆಸಬೇಕು? ಎಲ್ಲ ಬಡವರು ಇದ್ದೀವಿ ಇಲ್ಲಿ. ಅದು ಎಲ್ಲೋ ಏನೋ ಆದರೆ ನಮ್ಗೆ ಇಲ್ಲಿ ಏನು ಸಮಸ್ಯೆ ಸರ್? ಪ್ರಾಬ್ಲಮ್ಮು ಆದರೆ ಮತ್ತೆ 20 ರೂಪಾಯಿ ರೇಟ್ ಇರೋದು, ಆದರೆ ಮತ್ತೆ ನಾವು ಹಂಗೆ ನಡ್ಸಕತ್ತೀವಿ. ಒಂದು 10 ರೂಪಾಯಿ ಹೆಚ್ಚು ಕೇಳಿದ್ರೆ ಕೊಡೋಕ್ಕಿಲ್ಲ. ಇಲ್ಲಿ ತಿರುಗಿ ಓಡಿದ್ರೆ ಒಂದು 10 ಕಿಲೋಮೀಟರ್ ಸಿಟಿ ಇಲ್ಲ. ಆ ಸಿಟಿ ಒಳಗೆ 70 ಬಸ್ಸು ಓಡಾಡಕತ್ತಿದ್ದಾವೆ, ಸಾವಿರಾನುಗಟ್ಟಲೆ ಆಟೋಗಳು ಓಡಾಡಕತ್ತಿದ್ದಾವೆ. ಇದ್ರ ಜೀವನ ನಮ್ಮ ಮೇಲೇ ನಡೀತೆ. ಇವಾಗ ಇದೇ ಬಂದಾದರೆ ನಮ್ಮ ಜೀವನ, ನಮ್ಮ ಬಡವ್ರ ಜೀವನ ಹೆಂಗೆ ನಡಿಬೇಕು? ನಮ್ಮ ಹೆಂಡ್ರ ಮಕ್ಕಳಿಗೆ ಹೆಂಗೆ ಸಲ್ಲಬೇಕು? ಮನೆ ಹೆಂಗೆ ನಡೆಸಬೇಕು? ಬೆಂಗಳೂರಿನಲ್ಲಿ ಸಿಲಿಂಡರ್ ಅಭಾವ ತಲೆದೋರಿದ ಬೆನ್ನಲ್ಲೇ ಹೋಟೆಲ್ ಮಾಲೀಕರು ಪರ್ಯಾಯ ವ್ಯವಸ್ಥೆಯಾಗಿ ಎಲೆಕ್ಟ್ರಿಕ್ ಬಾಯ್ಲರ್ ಬಳಕೆಗೆ ಮುಂದಾಗಿದ್ದಾರೆ. ಸಮರ್ಪಕ ಅನಿಲ ಪೂರೈಕೆ ಸಂಬಂಧ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು. ಯಾವುದೇ ಪ್ರಯೋಜನ ಇಲ್ಲ ಅಂತ ತಾವೇ ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸಿಕೊಂಡಿದ್ದಾರೆ. ಎಲೆಕ್ಟ್ರಿಕ್ ಬಾಯ್ಲರ್ ಬಳಕೆಗೆ $800 ವೆಚ್ಚ ತಗುಲಿದ್ದು, ಒಂದು ಬಾಯ್ಲರ್ಗೆ ಒಂದು ದಿನಕ್ಕೆ 1.5 ಸಿಲಿಂಡರ್ ಬೇಕಾಗುತ್ತೆ. ನಿತ್ಯದ ಊಟ ತಿಂಡಿಯನ್ನ ಎಲೆಕ್ಟ್ರಿಕ್ ಬಾಯ್ಲರ್ ಮೂಲಕವೇ ತಯಾರಿ ಮಾಡಲಾಗುತ್ತೆ ಅಂತ ನಿಸರ್ಗ ಗ್ರ್ಯಾಂಡ್ ಮಾಲೀಕ ಕೃಷ್ಣ ಹೇಳಿದರು. ಹೇಗೆ ಗ್ಯಾಸ್ ಕನ್ಸಂಪ್ಷನ್ನ ಕಡಿಮೆ ಮಾಡಬೇಕು ಮತ್ತು ಗ್ಯಾಸ್ ಸಿಗದೇ ಇರೋ ಟೈಮಲ್ಲಿ ಯಾವ ರೀತಿ ನಾವು ಹೋಟೆಲ್ ರನ್ ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ. ಅದರ ಪ್ರಕಾರ ಈ ಹಳೆ ಬಾಯ್ಲರ್ಗೆ ಪ್ರತಿನಿತ್ಯ 1 ರಿಂದ 1.25 ಸಿಲಿಂಡರ್ ಬೇಕಾಗ್ತಿತ್ತು ಅಡುಗೆ ಮಾಡಲಿಕ್ಕೆ, ಅಥವಾ ಅನ್ನಕ್ಕೆ ಸ್ಟೀಮ್ ಬೇಕಿತ್ತು, ಆಮೇಲೆ ಇಡ್ಲಿ ಸ್ಟೀಮ್ ಬೇಕಿತ್ತು.
ಆಮೇಲೆ ನಮ್ಮ ಬಿಸಿ ಇಟ್ಕೊಳ್ಳಿಕ್ಕೆ ಸಾಂಬಾರು ಮತ್ತು ರಸಮ್ ಎಲ್ಲ ಬಿಸಿ ಇಟ್ಕೊಳ್ಳಿಕ್ಕೆ ಈ ಸ್ಟೀಮನ್ನು ಇದು ಉಪಯೋಗ ಆಗುತ್ತೆ. ಇದು ತುಂಬ ಚೆನ್ನಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಮಾಡಿ ಕೊಟ್ಟಿದ್ದಾರೆ. ಇದು ಮತ್ತು ಜೊತೆಗೆ ಏನಂದರೆ ನಮಗೆ ಈ ಪ್ರತಿನಿತ್ಯ ಒಂದು 3,000 ರೂಪಾಯಿ ಗ್ಯಾಸ್ ಕನ್ಸಂಪ್ಷನ್ ಅದಕ್ಕೆ ಆಗ್ತಾಯಿತ್ತು. ಇದು ಒಂದು 800ರಿಂದ 900 ರೂಪಾಯಿ ಒಳಗೆ 6 ಕಿಲೋವ್ಯಾಟಲ್ಲಿ ನೀವು ಒಂದು ಅಡುಗೆ ಮಾಡ್ಬೋದು ಅಂತ. ರಾಜ್ಯಾದ್ಯಂತ ಸಿಲಿಂಡರ್ ಅಭಾವ ಉಂಟಾಗಿದ್ದು ಗ್ಯಾಸ್ ಸಿಗದ ಭೀತಿಯಲ್ಲೇ ಬುಕ್ಕಿಂಗ್ ಆಗಿ ಜನತೆ ಮುಗಿಬಿದ್ದಿದ್ದಾರೆ. ಈಗಾಗಲೇ ಕಮರ್ಷಿಯಲ್ ಗ್ಯಾಸ್ ಪೂರೈಕೆ ಸ್ಥಗಿತಗೊಂಡಿದ್ದು ಮುಂದೆ ಡೊಮೆಸ್ಟಿಕ್ ಗ್ಯಾಸ್ ಪೂರೈಕೆ ಬಂದ್ ಆಗುವ ಭೀತಿ ಎದುರಾಗಿದೆ. ಹೀಗಾಗಿ ಗ್ಯಾಸ್ ಬುಕ್ಕಿಂಗ್ ಸಂಖ್ಯೆ ಏಕಾಏಕಿ 3 ಪಟ್ಟು ಹೆಚ್ಚಳವಾಗಿದೆ. ಮೊದಲು ಒಂದು ಏಜೆನ್ಸಿಯಲ್ಲಿ 300 ಗ್ಯಾಸ್ ಬುಕ್ಕಿಂಗ್ ಆಗ್ತಾ ಇತ್ತು. ಇದೀಗ ಪ್ರತಿದಿನ 500ಕ್ಕೂ ಹೆಚ್ಚು ಗ್ಯಾಸ್ ಬುಕ್ಕಿಂಗ್ ಆಗ್ತಾ ಇದೆ. ದಿಢೀರಾಗಿ ಬುಕ್ಕಿಂಗ್ ಹೆಚ್ಚಳ ಹಿನ್ನೆಲೆ ಸರ್ವರ್ ಸಮಸ್ಯೆಯಾಗಿದ್ದು ಗ್ಯಾಸ್ ಏಜೆನ್ಸಿಯಲ್ಲಿ ನೋಟಿಸ್ ಅಂಟಿಸಿ ಜನರಿಗೆ ಮಾಹಿತಿ ಕೊಡಲಾಗ್ತಾ ಇದೆ. ಸರ್, ಈಗ ಏನಾಗಿದೆ ಅಂದರೆ ಕಸ್ಟಮರ್ದು ಒಂದು 25 ದಿನ ಆಗಿಲ್ಲ. ಲಾಸ್ಟ್ ಸಿಲಿಂಡರ್ 25 ದಿನ ಆಗಿರಬೇಕು. ಗೋರ್ಮೆಂಟ್ ಈಗ ಲಾಕ್ ಮಾಡಿದ್ದಾರೆ, 25 ದಿನ ಮುಂಚೆ ಬುಕ್ ಆಗೋಲ್ಲ. ಆಮೇಲೆ ಯಾರ್ದು ಬುಕ್ಕಿಂಗ್ ಆಗಿದೆ ಅವ್ರಿಗೆಲ್ಲ ಸಿಲಿಂಡರ್ ಆರಾಮಾಗಿ ಹೋಗ್ತಾ ಇದೆ, ಯಾವುದೂ ತೊಂದರೆ ಇಲ್ಲ. ಬರೀ ಈಗ ಎಲ್ಲ ಕಸ್ಟಮರ್ ಏನೋ ಪೆನಿಕ್ ಆಗಿ ಇಲ್ಲಿ ಬಂದಿದ್ದಾರೆ. ಸೊ ಅವ್ರದ್ದು ಎಲ್ಲ ನಂಬರ್ ಬರೆದುಬಿಟ್ಟು ಅವ್ರಿಗೆ ಮನೆಗೆ ಕಳಿಸ್ಕೊಡ್ತೀನಿ. ಸರ್, ಅವರು ಹೇಳ್ತಾರೆ 4 ದಿನ ಆಯಿತು, 10 ದಿನ ಆಯಿತು, ಸಿಲಿಂಡರ್ ಸಿಗ್ತಾ ಇಲ್ಲ. ಬಟ್ ಅವ್ರಿಗೆಲ್ಲ ಸಿಲಿಂಡರ್ ಆರಾಮಾಗಿ ಹೋಗ್ತಾ ಇದೆ. ಇಲ್ಲಿ ಏನಾಗುತ್ತೆ ಅಂದರೆ ಪ್ಯಾನಿಕ್ ಆಗ್ತಾರಲ್ಲ ಕಸ್ಟಮರು, ಇದರಿಂದ ಸ್ವಲ್ಪ ತೊಂದರೆ ಆಗ್ತಾಯಿದೆ. ಬಟ್ ಯಾವುದೂ ತೊಂದರೆ ಇಲ್ಲ, ಗ್ಯಾಸ್ದು ಯಾವುದೂ ತೊಂದರೆ ಇಲ್ಲ. ಡೈಲಿ ಒಂದು 100ರಿಂದ 150 ಸಿಲಿಂಡರ್ ಹೋಗುತ್ತೆ. ಇಲ್ಲ, ಈಗ 300 ಆಗೈತೆ ಡಬಲ್ಲು. ಯಾಕೆಂದ್ರೆ ಸ್ವಲ್ಪ ಮೀಡಿಯಲ್ಲಿ ಪೇಪರಲ್ಲಿ ಎಲ್ಲ ಬಂತಲ್ಲ, ಇದರಿಂದ ಕಸ್ಟಮರ್ಗಳೆಲ್ಲ ಪ್ಯಾನಿಕ್ ಆಗಿದ್ದಾರೆ. ಏನು ಸಿಲಿಂಡರ್ ಸಿಕ್ಕೋದಿಲ್ಲ ಹೇಳ್ಬಿಟ್ಟು. ಬಟ್ ಈಗವರೆಗೆ ಇವತ್ತವರೆಗೆ ಯಾವುದೂ ಪ್ರಾಬ್ಲಮ್ ಇಲ್ಲ. ಆರಾಮಾಗಿ ಇವತ್ತು ಬರ್ತಾ ಇರ್ತಾರೆ, ಇವತ್ತೇ ಸಿಲಿಂಡರ್ ಕೊಡ್ತಾ ಇದ್ದಾರೆ. ವಾಣಿಜ್ಯ ಸಿಲಿಂಡರ್ ಅಭಾವ ಉಂಟಾದ ಹಿನ್ನೆಲೆ ಹೋಟೆಲ್ಗಳಲ್ಲಿ ಗೃಹ ಉಪಯೋಗಿ ಸಿಲಿಂಡರ್ ಬಳಕೆ ಮಾಡಲಾಗ್ತಾ ಇದೆ. ಹೀಗಾಗಿ ಶಿವಮೊಗ್ಗದ ವಿಧಾತ್ರಿ ಹೋಟೆಲ್ ಮೇಲೆ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದ್ದು 3 ಗೃಹ ಉಪಯೋಗಿ ಗ್ಯಾಸ್ ಸಿಲಿಂಡರ್ ವಶಕ್ಕೆ ಪಡೆದಿದ್ದಾರೆ. ಆಹಾರ ಇಲಾಖೆಯ ಉಪನಿರ್ದೇಶಕಿ ಲಕ್ಷ್ಮಿ ನೇತೃತ್ವದಲ್ಲಿ ನಡೆದ ದಾಳಿ ವಿಧಾತ್ರಿ ಭವನ್ ಹೋಟೆಲ್ ಮಾಲೀಕರ ಮೇಲೆ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ಈ ಮೂಲಕ ಹೋಟೆಲ್ನಲ್ಲಿ ಗೃಹ ಉಪಯೋಗಿ ಸಿಲಿಂಡರ್ ಬಳಸ್ತಾ ಇದ್ದವರಿಗೆ ಬಿಗ್ ಶಾಕ್ ಎದುರಾಗಿದೆ. ರಾಜ್ಯದಾದ್ಯಂತ ಸಿಲಿಂಡರ್ ಬೆಲೆ ಹೆಚ್ಚಳ ಹಾಗೂ ಕೊರತೆ ಎಫೆಕ್ಟ್ನಿಂದ ಸಾರ್ವಜನಿಕರು ಪರ್ಯಾಯ ವ್ಯವಸ್ಥೆಗೆ ಮುಂದಾಗಿದ್ದಾರೆ. ಜನರು ಇಂಡಕ್ಷನ್ ಸ್ಟವ್ ಕಡೆ ಮುಖ ಮಾಡಿದ್ದು 2 ದಿನದಲ್ಲಿ 30ಕ್ಕೂ ಅಧಿಕ ಸ್ಟವ್ಗಳು ಸೇಲ್ ಆಗಿವೆ. ಅಲ್ಲದೆ ಇಂಡಕ್ಷನ್ ಸ್ಟವ್ಗಳ ಮಾರಾಟ 3 ಪಟ್ಟು ಹೆಚ್ಚಳವಾಗಿದ್ದು ಇಂಡಕ್ಷನ್ ಸ್ಟವ್ಗಳ ಸ್ಟಾಕ್ ಸಹ ಖಾಲಿಯಾಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಶಾಪ್ ಮಾಲೀಕರು. ಬಟ್ ಎಲ್ಲ ಗ್ಯಾಸ್ ಎಲ್ಲ ಮತ್ತೆ ಅಲ್ಲೇನೋ ಯುದ್ಧ ಹಾಗೆ ಸ್ಟ್ರೈಕ್ ಆಗಿ ಮಾಡಿಬಿಟ್ಟು ಗ್ಯಾಸು ಸಿಗ್ತಾ ಇಲ್ಲ ಅಂದ್ಬಿಟ್ಟು ಎಲ್ಲ ಇಂಡಕ್ಷನ್ ಕಡೆಗೆ ಬಂದಿದ್ದಾರೆ ಜನಗಳು. ಬಟ್ ಅದು ಈ ಥರ ಆಗಬಾರ್ದಾಗಿತ್ತು. ಸಮಸ್ಯೆ ಜಾಸ್ತಿ ಆಗಿದೆ, ಸಿಕ್ಕಾಪಟ್ಟೆ ಸೇಲ್ ಆಗ್ತಾ ಇದೆ. ಬಟ್ ಕಂಪ್ನಿಗಳು ಸ್ಟಾಕ್ ಇಲ್ಲ, ನಾವು ಬೇರೆ ಕಡೆಯಿಂದ ತರಿಸಿ ಸೇಲ್ ಮಾಡ್ತಾ ಇದ್ದೀವಿ. ಸೊ ಜನಕ್ಕೆ ತುಂಬ ತೊಂದರೆ ಆಗಿದೆ ಮೇಡಮ್. ಮೊದಲು ಮೇಡಮ್ ದಿನಕ್ಕೆ 1 or 2 ಮೆಂಬರ್ಸ್ ಆಗ್ತಾಯಿತ್ತು, 1 or 2 ನಂಬರ್ಸ್ ಆಗ್ತಾಯಿದೆ. ಇವಾಗ ಡೈಲಿ 13 to 15 ಆಗುತ್ತೆ. ಆದರೂ ಸ್ಟಾಕ್ ಅವೈಲೇಬಲ್ ಇಲ್ಲ. ನಮ್ಮ ಹತ್ರ ಸುಮಾರು ಕಂಪನಿ ಇದೆ, ಅಪ್ ಟು ಒಂದು 7 ರಿಂದ 8 ಕಂಪನಿ ಇದೆ. ಪ್ರಿಸ್ಟೇಜು, ಪಿಜನು, ಗ್ರೀನ್ ಚೀಫು, ಕ್ಯಾಫು, ಮತ್ತು ವಂಡರ್ ಚೀಫು, ಮತ್ತು ವಿ ಗಾರ್ಡು, ಸುಮಾರು 7-8 ಕಂಪ್ನಿ ಇದೆ. ಯಾವ ಕಂಪ್ನಿ ಸ್ಟಾಕ್ ಇಲ್ಲ. ಡೈಲಿ ಇವಾಗ 20-25 ಮೆಂಬರ್ಸ್ ಆಗ್ತಾಯಿದೆ. ಆದರೂ ಬಿಟ್ಟು ಸ್ಟಾಕ್ ಸಿಗ್ತಾ ಇಲ್ಲ. ಸ್ವಲ್ಪ ಜನಕ್ಕೆ ತುಂಬ ತೊಂದರೆ ಆಗಿದೆ. ಓಕೆ ಮೇಡಮ್, ಎಲ್ಲ ಮೀಡಿಯಮ್ ಎಲ್ಲ ಬರ್ತಾಯಿದೆ ಮೇಡಮ್. ಅದರೊಳಗೆ ಕ್ಯಾಟಗಿರಿ ಅಂತ ಅಪ್ಸೇಲ್ಸು ನಾರ್ಮಲ್ ಅಂತೆಲ್ಲ ಎಲ್ಲ ಬಂದು. ಯಾಕೆ ಅಂತಂದರೆ ಈಗ ಮನೇಲಿ ಅಡುಗೆ ಮಾಡ್ಕೋಬೇಕು, ಹೋಟೆಲ್ಗೆ ಹೋದರೆ ದುಬಾರಿ ಆಗಿದೆ. ಅವರು ಗ್ಯಾಸ್ ರೇಟ್ ಎಲ್ಲ ರೇಟ್ ಜಾಸ್ತಿ ಮಾಡಿದ್ದಾರೆ. ಯಾಕೆ ಅಂತಾರೆ ಈಗ ಗ್ಯಾಸ್ ಇಲ್ಲ ಅಂತಂದ್ರೆ ಸ್ವಲ್ಪ ರೈಸು. ದೇಶದಲ್ಲಿ ಅಡುಗೆ ಅನಿಲ ತುರ್ತು ಪರಿಸ್ಥಿತಿಯ ಭೀತಿಯಿಂದ ಜನರು ಗ್ಯಾಸ್ ಬುಕ್ ಮಾಡೋದಕ್ಕೆ ಮುಗಿಬೀಳ್ತಾ ಇದ್ದಾರೆ. 3 ದಿನಗಳಿಂದ ಬುಕ್ಕಿಂಗ್ ಸರ್ವರ್ ಡೌನ್ ಆಗಿರೋ ಹಿನ್ನೆಲೆ ಚಿತ್ರದುರ್ಗದ ಇಂಡಿಯನ್ ಗ್ಯಾಸ್ ಏಜೆನ್ಸಿಯ ಬಳಿ ಜನರು ಜಮಾಯಿಸಿದ್ದಾರೆ. ಅಡುಗೆ ಅನಿಲ ಸಿಗೋದಿಲ್ಲ ಅನ್ನೋ ಭೀತಿಯಲ್ಲಿ ಜನರು ಈ ರೀತಿಯಾಗಿ ಏಜೆನ್ಸಿಗಳ ಮುಂದೆ ಕ್ಯೂ ನಿಲ್ತಾ ಇದ್ದಾರೆ. ಟ್ರೈ ಮಾಡ್ತಾ ಇದ್ದೀವಿ. ಅದು ಬುಕ್ಕಿಂಗನೂ ಆಗಿಲ್ಲ, ಅವರು ಫೋನನ್ನು ರಿಸೀವ್ ಮಾಡ್ತಾ ಇಲ್ಲ, ಫೋನು ರಿಂಗನೂ ಆಗ್ತಿಲ್ಲ, ಏನಿಲ್ಲ. ಸಮಸ್ಯೆಗೆ ಭಾಳ ಅಡಚಣೆಯಾಗಿದೆ. ಅದಕ್ಕೋಸ್ಕರ ಈಗ ನೋಡಿ ಸರ್, ಭಾಳ ಸಮಸ್ಯೆ ಆಗಿದೆ. ಈಗ ಅಡುಗೆ ಮಾಡೋಕ್ಕೆ ಭಾಳ ಸಮಸ್ಯೆ ಆಗಿ ಹೋಗ್ಬಿಟ್ಟೈತೆ. ಈಗ ಮೆಸೇಜನು ಬರ್ತಿರಲ್ಲ, ಈಗ DSC ನಂಬರ್ ಬರಬೇಕು. DSC ನಂಬರ್ ಬಂದು OTP ಬಂದರೆ ದೇವಸ್ಥಾನದ ಅನ್ನಪ್ರಸಾದ ತಯಾರಿಗೆ ಗ್ಯಾಸ್ ಕೊರತೆ ಸಮಸ್ಯೆ ಎದುರಾಗಿದ್ದು ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಅಡುಗೆ ತಯಾರಕರು ಸೌದೆ ಒಲೆ ಮೊರೆ ಹೋಗಿದ್ದಾರೆ.
ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಪ್ಲೈ ಆಗದ ಕಾರಣ ಸೌದೆ ಒಲೆ ಮೂಲಕ ಅಡುಗೆ ತಯಾರಿಸಲಾಗ್ತಾ ಇದೆ. ಕದ್ರಿ ದೇವಸ್ಥಾನದ ಪಾಕಶಾಲೆಯಲ್ಲಿ ದಿನವೊಂದಕ್ಕೆ 4 ಸಿಲಿಂಡರ್ ಬಳಕೆ ಮಾಡಲಾಗ್ತಾ ಇತ್ತು. ಕನಿಷ್ಠ 1,500 ಭಕ್ತರು ಅನ್ನಪ್ರಸಾದ ಸ್ವೀಕರಿಸ್ತಾ ಇದ್ರು. ಇದೀಗ ಗ್ಯಾಸ್ ಭಕ್ತರಿಗೆ ಅನ್ನಪ್ರಸಾದ ವಿತರಣೆಗೆ ತೊಂದರೆ ಆಗದಂತೆ ದೇವಸ್ಥಾನದ ಆಡಳಿತ ಮಂಡಳಿ ಕ್ರಮ ಜರುಗಿಸಿದೆ. ಗ್ಯಾಸ್ ಅಭಾವದಿಂದ ಹೋಟೆಲ್ಗಳು ಕ್ಲೋಸ್ ಆಗ್ತಾ ಇರೋ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಗ್ಯಾಸ್ ಬೆಲೆ ಏರಿಕೆ ಮಾತ್ರ ಅಲ್ಲ, ಗ್ಯಾಸ್ ಕೂಡ ಸಿಗ್ತಾ ಇಲ್ಲ, ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಈ ಬಗ್ಗೆ ಎಂಪಿಗಳು ಯಾರು ಕೂಡ ಮಾತಾಡ್ತಾ ಇಲ್ಲ. ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಸೇರಿದಂತೆ ಎಲ್ಲ ಪದಾರ್ಥಗಳ ಬೆಲೆ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಜನ ಪರದಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಕೇಂದ್ರ ಸರ್ಕಾರವೇ ನೇರ ಹೊಣೆ. ಕೇಂದ್ರ ಸರ್ಕಾರ ಇವತ್ತಿನವರೆಗೂ ನಮ್ಮ ಇಂಟರ್ನ್ಯಾಷನಲ್ ಪಾಲಿಸಿಯ ಬಗ್ಗೆ ಮಾತನಾಡ್ತಾ ಇಲ್ಲ ಅಂತ ವಾಗ್ದಾಳಿ ನಡೆಸಿದ್ರು. ಏನು ಗ್ಯಾಸ್ ಬೆಲೆ ಜಾಸ್ತಿ ಇರೋದು ಬೇರೆ ಸಿಗ್ತಾ ಇಲ್ಲ, ಎಲ್ಲ ಜನರಿಗೆ ಸಾರ್ವಜನಿಕರಿಗೆಲ್ಲ ತೊಂದರೆ ಆಗ್ತಾ ಇದೆ. ಇದು ಎಂಪಿಗಳು ನಾನು ನಿನ್ನೆನೂ ಹೇಳಿದ್ದೀನಿ, ಮೊನ್ನೆನೂ ಹೇಳಿದ್ದೀನಿ, ಯಾರು ಮಾತಾಡ್ತಾ ಇಲ್ಲ. ಇವತ್ತು ಅವ್ರಿಗೆಲ್ಲ ಒದಗಿಸ್ಕೊಡ್ಬೇಕು. ಇಲ್ಲ ಗ್ಯಾಸು ಹಳ್ಳಿಗಳಿಂದ ಏನು ನಮ್ಮ ರೈತರಿಗೆ ಅಟ್ಲೀಸ್ಟ್ ಆ ಗ್ಯಾಸ್ಗೆ ಆಲ್ಟರ್ನೇಟಿವ್ ಬೇಕಾದ್ರೆ ಸೌದೆ ಗಿೌದೆ ಮಾಡ್ಕೊಳ್ಳಿ ಅಂತ ಹೇಳಬೇಕು. ಹೋಟ್ಲುಗಳಿಗೂ ಪರ್ಮಿಷನ್ ಕೊಡಬೇಕು ಸೌದೆಗಳಿಗೆ. ಇವರು ಸೌದೆ ಮಾಡಬಾರ್ದು ಅಂತೇಳಿ ಸೌದೆ ಮುಕ್ತ ಅಂತೇಳಿ ಹಿಂದೆ ತೀರ್ಮಾನ ಮಾಡೋದು. ಈಗ ಇವ್ರ ಕೈಲಿ ನನಗೆ ಯಾವ ಕಾರಣಕ್ಕೂ ಗ್ಯಾಸು ಮಾಡೋಣ, ಪೆಟ್ರೋಲ್ ಡೀಸೆಲ್ ಬೆಲೆ ಎಲ್ಲ ಜಾಸ್ತಿ ಆಗ್ತಾ ಇದೆ, ಎಲ್ಲ ಪದಾರ್ಥಗಳ ಬೆಲೆನೂ ಜಾಸ್ತಿ ಆಗ್ತಾ ಇದೆ. ಜನ ಪರದಾಡ್ತಾ ಇದ್ದಾರೆ. ಸೊ ಇದಕ್ಕೆ ಸರ್ಕಾರನೇ ರೆಸ್ಪಾನ್ಸಿಬಲ್. ನಾವು ಸ್ಟೇಟ್ ಗೌರ್ಮೆಂಟ್ ಏನು ಮಾಡೋಕ್ಕಾಗಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಇವತ್ತರೆಗೂ ಕೂಡ ನಮ್ಮ ನ್ಯಾಷನಲ್ ಪಾಲಿಸಿ ಏನಿದೆ, ಇಂಟರ್ನ್ಯಾಷನಲ್ ಪಾಲಿಸಿ ಏನಿದೆ, ಅದನ್ನೆಲ್ಲ ಕೂಡ ಇವತ್ತು ಕೂಡ ಅವ್ರೇನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಸೊ ಬೇರೆ ಬೇರೆ ವಿಚಾರಕ್ಕೆ ಎಂಪಿಗಳು ಮಾತಾಡ್ತಾ ಇದ್ದಾರಲ್ಲ, ದಯವಿಟ್ಟು ಮೊದಲು ಪಾರ್ಲಿಮೆಂಟಲ್ಲಿ ಮಾತಾಡಿ ನಮ್ಮ ರಾಜ್ಯಕ್ಕೆ ನ್ಯಾಯ ಒದಗಿಸ್ಕೊಡುವಂಥ ಕೆಲಸ ಮಾಡಬೇಕು. ಕೇಂದ್ರ ಸರ್ಕಾರದ ಧೋರಣೆ ಏನಿದೆ ಅದನ್ನು ನಾವು ಖಂಡಿಸ್ತೇವೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಾಣಿಜ್ಯ ಸಿಲಿಂಡರ್ ಬಳಕೆ ಇದೀಗ ಡೊಮೆಸ್ಟಿಕ್ ಸಿಲಿಂಡರ್ಗೂ ಕೂಡ ಕೊರತೆ ಎದುರಾಗಿದೆ. ಕಾರವಾರ ಸೇರಿ ತಾಲೂಕಿನ ಬಹುತೇಕ ಎಲ್ಲ ಹಾಸ್ಟೆಲ್ಗಳಲ್ಲಿ ಡೊಮೆಸ್ಟಿಕ್ ಸಿಲಿಂಡರ್ ಬಳಕೆ ಮಾಡಲಾಗ್ತಾ ಇದೆ. 3 ದಿನಕ್ಕೆ ಸಾಕಾಗುವಷ್ಟು ಮಾತ್ರ ಸಿಲಿಂಡರ್ ಇದೆಯಂತೆ. ಇಂದು ನಾಳೆ ಸಿಲಿಂಡರ್ ಪೂರೈಕೆ ಆಗದೇ ಇದ್ದಲ್ಲಿ ಅಡುಗೆಯಲ್ಲಿ ಕಡಿತ ಮಾಡುವ ಸಾಧ್ಯತೆ ಇದೆ. ಕೇವಲ ಅನ್ನ ಸಾಂಬಾರಿಗೆ ಮಾತ್ರ ಸೀಮಿತವಾಗುವ ಸಾಧ್ಯತೆ ಇದೆ. ಬೆಂಗಳೂರಿನ HAL ರಸ್ತೆಯ ದೊಮ್ಮಲೂರು ಬ್ರಿಡ್ಜ್ ಬಳಿ ಚಲಿಸ್ತಾ ಇದ್ದ ಕಾರಿನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ. ಕಾರು ಧಗಧಗಿಸಿದೆ. ಕಾರಿನ ಎಂಜಿನ್ನಲ್ಲಿ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡಿದ್ದು ಕೂಡಲೇ ಎಚ್ಚೆತ್ತ ಚಾಲಕ ತಕ್ಷಣ ಕಾರನ್ನು ರಸ್ತೆ ಬದಿಗೆ ನಿಲ್ಲಿಸಿದ್ದಾನೆ. ಈ ವೇಳೆ ಅದೇ ರಸ್ತೆ ಮಾರ್ಗವಾಗಿ ನೀರಿನ ಟ್ಯಾಂಕರ್ ಬಂದಿದ್ದು ಸ್ಥಳೀಯರ ನೆರವಿನಿಂದ ತಕ್ಷಣ ಬೆಂಕಿ ನಂದಿಸಲಾಗಿದೆ. ಮಾಗಡಿ ತಾಲೂಕಿನ ಗಟ್ಟಿಪುರ ಗ್ರಾಮದಲ್ಲಿ ಕೊಂಡ ಹಾಯುವಾಗ ಆಯತಪ್ಪಿ ಅರ್ಚಕ ಕೊಂಡಕ್ಕೆ ಬಿದ್ದಿದ್ದಾನೆ. ದಕ್ಷಿಣಮುಖಿ ಬಸವೇಶ್ವರ ಸ್ವಾಮಿಯ ಅಗ್ನಿಕೊಂಡೋತ್ಸವದ ವೇಳೆ ಈ ಅವಘಡ ಆಗಿದೆ. ಅರ್ಚಕ ಬಸವರಾಜು ಶಾಸ್ತ್ರಿ ಅಗ್ನಿಕೊಂಡಕ್ಕೆ ಬೀಳ್ತಾ ಇದ್ದಂತೆ ಸ್ಥಳೀಯರು ತಕ್ಷಣ ಮೇಲಕ್ಕೆ ಎತ್ತಿ ರಕ್ಷಣೆ ಮಾಡಿದ್ದಾರೆ. ಅಗ್ನಿಕೊಂಡಕ್ಕೆ ಬಿದ್ದ ಪರಿಣಾಮ ಅರ್ಚಕನ ಕೈಗಳಿಗೆ ಹಾಗೂ ಸೊಂಟದ ಭಾಗಕ್ಕೆ ಸುಟ್ಟ ಗಾಯಗಳಾಗಿವೆ. ಗಾಯಾಳು ಅರ್ಚಕನಿಗೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಚಾಮರಾಜನಗರ ಜಿಲ್ಲೆ ಪುಣಜನೂರು ಗ್ರಾಮದ ಬಳಿ ಜಮೀನಿಗೆ ಲಗ್ಗೆ ಇಟ್ಟ ಕಾಡಾನೆಗಳು ಸೋಲಾರ್ ಬೇಲಿ ಮುರಿದು ಅಡಿಕೆ ಹಾಗೂ ತೆಂಗು ಬೆಳೆ ನಾಶಪಡಿಸಿವೆ. ಜಮುನಾ ಹಾಗೂ ನಾಗೇಂದ್ರ ಎಂಬ ರೈತರ ಜಮೀನಿಗೆ ನುಗ್ಗಿದ ಕಾಡಾನೆಗಳು ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆ ಹಾನಿ ಮಾಡಿದ್ದು ಸೂಕ್ತ ಪರಿಹಾರ ಕೊಡಬೇಕು ಹಾಗೂ ಕಾಡಾನೆ ಹಾವಳಿ ತಡೆಗಟ್ಟಬೇಕು ಅಂತ ರೈತರು ಒತ್ತಾಯಿಸಿದ್ದಾರೆ. ಮಲ್ಲಿಕಾರ್ಜುನ ಮುತ್ಯ ಮೇಲೆ ಪೋಕ್ಸೋ ಕೇಸ್ ಸಂಬಂಧ ಸೂಕ್ತ ತನಿಖಾ ತಂಡ ರಚಿಸಿ ಅಂತ ಯಾದಗಿರಿ ಜಿಲ್ಲಾ ಕೋರ್ಟ್ ಪೊಲೀಸ್ ಇಲಾಖೆಗೆ ಸೂಚನೆ ನೀಡಿದೆ. ಪಿಐ ಶರಣಗೌಡ ನ್ಯಾಮಣ್ಣನವರ್ ತನಿಖಾ ತಂಡಕ್ಕೆ ಹೆಚ್ಚಿನ ಅಧಿಕಾರಿಗಳು ನೇಮಿಸಬೇಕು ಅಂತ ಕೋರ್ಟ್ ಹೇಳಿದೆ. ತನಿಖಾ ತಂಡಕ್ಕೆ ಮಹಿಳಾ ಪಿಎಸ್ಐ ಹೇಮಾವತಿ ಸೇರಿ ಹಲವು ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದು ಪಿಐ ಶರಣಗೌಡ ನ್ಯಾಮಣ್ಣನವರ್ ನೇತೃತ್ವದಲ್ಲಿ ತನಿಖೆ ಚುರುಕುಗೊಂಡಿದೆ. ಸಂತ್ರಸ್ತ ಬಾಲಕಿಯ ಜೊತೆ ಮುತ್ಯ ಅನುಚಿತ ವರ್ತನೆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದ ಹಿನ್ನೆಲೆ ವಿಡಿಯೋ ವೈರಲ್ ಮಾಡಿದವರಿಗೆ ಈಗ ಸಂಕಷ್ಟ ಎದುರಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.